ಭದ್ರಾವತಿ ನಾಗರಿಕರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಂದೆ ತಾಯಿಗಳೇ, ಅಜ್ಜಿ ಮತ್ತು ಅಜ್ಜಿಂದಿರೇ, ಮುತ್ತಜ್ಜಿ ಮುತ್ತಜ್ಜಿಗಳೇ ಮತ್ತು ಭದ್ರಾವತಿ ಮತದಾರರೇ, ಮುಂದಿನ ಚುನಾವಣೆ ಬರೋ ಸಮಯ ಇನ್ನೂ 2 ವರ್ಷ ಇದೆ, 2.5 ವರ್ಷ ಇದೆ. ನಾನು ಈಗಿಂದಲೇ ನಾನು ಬಡವ, ಅನಾಥ ಮಗುವಾದೆ, ಭಿಕಾರಿ ದೊರೆಯಾದೆ ಅಂತ ನಾನು ನನ್ನ ಫೈನಲ್ ಜಾಲಿ ಪಾಕೆಟ್ನಲ್ಲಿ ಈ ಥರ ಇಟ್ಕೊಂಡು ಈಗಿಂದಲೇ ನಾನು ಬಡವ, ನನ್ನದು ಹಣಕಾಸಿಲ್ಲ. ಆ ಟೈಮಿಗೆ ಬಂದರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನೇ ಏನು ಬೇಕಾದ ವ್ಯವಸ್ಥೆ ಮಾಡ್ತೀನಿ. ದುಡ್ಡೊಂದು ಬಿಟ್ಟು ಬೇರೆ ಊಟ ಮಾಡೋದಕ್ಕೂ ಅದಕ್ಕೆ ಏನು ಕೊಡಿಲ್ಲ, ಬ್ಯಾಗಲ್ಲಿ ಕೊಡ್ತೀನಿ. ಇಲ್ಲಾಂದರೆ ನನಗೆ ಸಬ್ಸ್ಕ್ರೈಬ್ ನೋಡಿರಿ, ವಾಟ್ಸಪ್ ಮಾಡ್ತೀನಿ, ನೋಡಿಕೊಂಡು ನಿಮ್ಮ ಮನಸ್ಸು ಸ್ವಲ್ಪ ಕೊಡ್ತಾನವನ್ನು ನಾನು ಅದನ್ನು ನೋಡಿಕೊಂಡು ಬಂದು ಮತ ಹಾಕ್ಬೇಕು. ನೀವು ದೇವರು ಕೊಟ್ಟೇ ಕೊಡ್ತಾನೆ ನನಗೆ ಸ್ವಲ್ಪ ದಿವಸದಲ್ಲಿ. ನಾನು ಕೊಟ್ಟಿದ್ದ ಬಗ್ಗೆ ಮತ್ತೆ ಹಾಗೇ ಆಗ್ತೀನಿ. ಹಿಂದೆ ಆಗಿದ್ದೆ, ಈಗ ನಾನು ಏನಿಲ್ಲ, ಹೆಂಡತಿ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ. ಸಂಘ ಹತ್ರ ನಾನು ಗೆದ್ದು ಕೌನ್ಸಿಲರಾಗಿ ಹೋದೆ. ನೋಡ್ರಿ ಸರಿ, ನಾನು ಯಾವುದೋ 2 ನಂಬರ್ ದಂಧೆ ಇದೆ, ನನಗೆ ಸಾಲ ಇದೆ, ನಾನು ವ್ಯಾಪಾರ ಬಿಟ್ಬಿಡ್ತೀನಿ. ನೀವು ಏನು ಮಾಡ್ತೀರ ಅಂದರೆ, ನಾನಿದ್ದೀನಿ ಮಾಡೋ, ನೀನು ಒಂದು ಬೇರೆ ಹೇಳೋ ಮತ, ನಾನಿದ್ದೀನಿ ನೀನು ಮಾಡೋ, ನಾನಿದ್ದೀನಿ ಅಂದ್ರೆ ಅವ್ರು ನಂಬ್ಕೊಂಡು ಮಾಡಿ ಜೈಲು ಪಾಲಾದೆ. ಮತ್ತೆ ಬಂದೆ ಬಡತನದಲ್ಲಿ, ಅಧಿಕಾರನೇ ಮುಗಿದೋಗಿತ್ತು. ಒಂದೇ ತಿಂಗಳಿತ್ತು, ಅದ್ರೊಳಗೆ ಏನೇ ಮಾಡ್ಬೇಕು ಮಾಡಿ ಅಂತ ಕೈಯಲ್ಲಿ ಆಗಿದ್ದು ಮಾಡಿ. ಸ್ವಚ್ಛ ಭಾರತ ಅಂತ ಫಸ್ಟ್ ನಾನು ಮಾಡಿದ್ದು ಭದ್ರಾವತಿಯಲ್ಲಿ, ಆಮೇಲೆ ನರೇಂದ್ರ ಮೋದಿ ಗೆದ್ದು ಮಾಡಿರೋದು. ಸ್ವಚ್ಛ ಭಾರತ ಮಾಡಿ ತೋರಿಸ್ದ ನಾನು ಭದ್ರಾವತಿಯಲ್ಲಿ ರೇವಣ್ಣ ಇನ್ಸ್ಟಿಟ್ಯೂಟ್ ಹೇಳೋರು, ನೀನು ಯಾಕಂಡು ಸ್ವಚ್ಛ ಭಾರತ ಮಾಡಿದ್ದು ಫಸ್ಟ್ ಅಂತ. ಆ ಥರ ಮಾಡಿದ್ದೀನಿ 3ನೇ ವಾರ್ಡಲ್ಲಿ. ಎಲ್ಲಿ ಕಸ ಇದ್ದರು ಪಿ ಕೆ ಮೋಹನ್ಗೆ ಫೋನ್ ಮಾಡಿ, ಅವ್ರ ಜೊತೆಲಿ ಇದ್ದೇವಾಗ ಫೋನ್ ಮಾಡಿ, ಇಲ್ಲಿ ಕಸ ಇದೆ, ನಮ್ಮ ಮಾತು ಕೇಳ್ತಾರೆ. ಆದರೂ ನೀನೊಂದು ಮಾತು ಕೇಳಿ, ಎಕ್ಸ್ಟ್ರಾ ಫಿಟ್ಟಿಂಗ್ ನನ್ನ ಮಾತು ಎಲ್ಲ ಅದ್ರ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್. ಅವ್ರು MLA ಅಣ್ಣಾಗಿದ್ದರು, ಕೆಲಸ ಆಗೋದು, ಮತ್ತು ಕೌನ್ಸಿಲರ್ ಆಗೋದು ಕೆಲಸ ಆಗೋದು, ಅವ್ರು ಮತ್ತು ಪ್ರೆಸಿಡೆಂಟ್ ಆಗಿದ್ರು ಕೆಲಸ ಆಗ್ತಾ ಇರೋದು. ನಾನು ಮಾಡೋದೆಲ್ಲ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೆ. ಅಲ್ಲಿರೋ ಕೇಶ ವ್ಯವಸ್ಥೆ ಸ್ವಲ್ಪ ಕಳ್ಳ, ಅಲ್ಲಿರೋ ಡೀಲ್ ಅವನೇ ಮಾಡೋಣ, ನಾನು ಯಾವ ರೂಪಾಯಿ ಸ್ಕೊಂತ ಇದ್ದಿಲ್ಲ. ಅವನೇ ಅಂಗಡಿ ಪೆಟ್ಟಿಗೆ ಕೊಡೋದು ಉಂಟೆ ಎಲ್ಲ. ಏನು ಕೆಟ್ಟ ಹೆಸರು ಬೇಡ ಅಂತ ಅವ್ರು ಬಿಟ್ಟಿದ್ದಕ್ಕೆ ಒಳ್ಳೆ ಹೆಸರು ಬಂದಿದೆ. ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ ನಾನು, ಎದೆ ತಟ್ಕೊಂಡು ನಾನು ದುಡ್ಡು ಯಾರ್ದು ಕೈ ಚಾಚಿಲ್ಲ. ಯಾವುದಾದ್ರು ಒಂದು ಲೈಸೆನ್ಸು ಅದು ಅದ್ರೂ ಯಾರು ಬಂದರೆ ಅಧಿಕಾರಿಗಳು PR ರಮೇಶ್ ಕೌನ್ಸಿಲರ್ ಕರ್ಕೊಂಬರ್ರಿ, ಆಮೇಲೆ ನಾವೇನಿಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ. ಆ ಥರ ಮಾಡಿ ಮುಂದುವರೆದು ಬಂದು ಈಗ ಒಳ್ಳೆ ಹೆಸರಾಗಿದೆ. ಎಲ್ಲರಿಗೂ ವಾಟ್ಸಪ್ ಬಿಡ್ತಾ ಇದ್ದೀನಿ. ದಯವಿಟ್ಟು ಇವೆಲ್ಲ ನೋಡಿ, ಕಣ್ತುಂಬ ನೋಡಿ, ಆನಂದ ಪಟ್ಟು ಮುಂದೆ ಏನು ಅಂತ ಯೋಚನೆ ಮಾಡಿ. ನಾನು ಸಬ್ಸ್ಕ್ರೈಬ್ ಅಂತೇಳಿ ಹೌದು ಇಲ್ಲ ಅಂತ ಓಟ್ ಹಾಕಿಸ್ಕೊಳ್ತೀವಿ. 80,000 ರಿಚ್ ಆಗಿ ಅವರು ಎಲೆಕ್ಷನ್ ಇಲ್ಲ, ನಾನು 80,000 ರಿಚ್ ಆದಮೇಲೆ ಕರೆಕ್ಟಾಗಿ ನಾನು ಕೆಲಸ ಮಾಡಿ ನಾಮಿನೇಷನ್ ಫೈಲ್ ಮಾಡ್ತೀನಿ. ಅಲ್ಲಿವ್ರಿಗೆ ಯಾವ ಕಾರಣಕ್ಕೂ ನಾಮಿನೇಷನ್ ಮಾಡಲ್ಲ. ನೀವು ಆ ಸಬ್ಸ್ಕ್ರೈಬ್ನಲ್ಲಿ ಹೌದು ಇಲ್ಲ ಅಂತ ಮಾಡಿ ತೋರಿಸಿ, ನನಗೆ ಓಟಿನ ಬಲ ಕೊಡಿ, ನಾನು ಮುಂದುವರಿತೀನಿ. ನಾನು MLA ಆದರೆ ಒಳ್ಳೆ ದಿನಕ್ಕೊಂದು ವಾರ್ಡು, ದಿನಕ್ಕೊಂದು ಹಳ್ಳಿ. ಇದು ಮುಂಚೆನೇ 3-4 ಹೇಳಿದ್ವಿ, ಇನ್ನೂ ಈಗಲೇ ಹೇಳ್ತದ್ರಿ. ಒಂದು ದಿನಕ್ಕೆ ಒಂದು ವಾರ್ಡು, ಒಂದು ದಿನಕ್ಕೆ ಒಂದು ಹಳ್ಳಿ ಬಂದು ನನ್ನ ಕೆಲಸ, ನನ್ನ ಸೇವೆನ ನಿಮ್ಮ ಮುಂದೆ ಬಂದು ಕೇಳ್ತೀನಿ, ಏನು ಮಾಡಬೇಕಪ್ಪ ಅಂತ ನೀವು ಹೇಳಿ ನಾನು ಮಾಡ್ತೀನಿ. ಆಮೇಲೆ ಏನಾದರೂ ಊರಿನಲ್ಲಿ ಕೆಟ್ಟ ದಂಧೆಗಳು ಏನಾದ್ರು ನಡೀತೇವೆ, ನಾವು ಅದರ ಹಿಂದೆ ಅದು ಆ ದಂಧೆಗಳನ್ನು ನಾವು ತಡಿಬೇಕಾದ್ರೆ DC ಹತ್ರ ಹೋಗ್ತಾಯಿದ್ದೆ, SP ಹತ್ರ ಹೋಗ್ತಾಯಿದ್ದೆ, ಎಲ್ಲ ಹೋಗಿ ಮಾಡಿದ್ದೀನಿ, ನನ್ನ ಕೈಲಾಗಿದ್ದು ಮಾಡಿದ್ದೀನಿ. ಆದರೆ ಇನ್ನು ಮುಂದೆ ನೀವು ನನಗೆ ಓಟಾಗಿ MLA ಮಾಡಿದ್ರೆ ನೀವು ನನಗೆ ಲೆಟ್ರ್ ಹಾಕಿ, ಈ ಥರ ಇದು ಭದ್ರಾವತಿ ಈ ಥರ ತಪ್ಪು ನಮ್ಗೆ ಗೊತ್ತಾಗಲ್ಲ, ನಮ್ಮ ತಪ್ಪನ್ನು ತಿದ್ದುಕೊಂಡು ನಿಮ್ಮ ಕೆಲಸಗಳನ್ನ ಮಾಡ್ತೀವಿ. ತಪ್ಪು ಮಾಡಿದರೆ ನಾನು ತಪ್ಪು ಮಾಡಲ್ಲ, ಮಾಡಿದರೆ ತಪ್ಪನ್ನು ತಿದ್ದುಕೊಂಡು ನನ್ನ ಕೆಲಸಗಳನ್ನ ನಿಮಗೆ ಮಾಡಿ ತೋರಿಸ್ತೀನಿ ಏನನ್ನೋದು. ನೀವು ನನಗೆ ಸರ್ಕಾರದ ಏನಾದ್ರು ಕೆಲಸ ಮಾಡಿಲ್ಲ ಅಂದರೆ ನಿಮಗೆಲ್ಲ ಕರಿತೀನಿ, ನೀವೆಲ್ಲ ನನ್ನ ಹಿಂದೆ ಇರಬೇಕು, ಅಲ್ಲಿ ಸ್ಟ್ರೈಕ್ ಮಾಡೋಣ, ನಮ್ಮ ಕೆಲಸ ಏನಿದೆ ಮಾಡಿ ತೋರಿಸ್ತೀನಿ. ಭದ್ರಾವತಿ ನಮ್ಮ ಜೀವನವನ್ನೇ ಮುಡುಪಾಗಿಡ್ತೀವಿ ಭದ್ರಾವತಿಗೋಸ್ಕರ. ಈ MLA ಏನು ಮಾಡಿದ್ದಾರೆ, ಆ MLA ಏನು ಮಾಡಿದ್ದಾರೆ, ಸೋತ್ MLA ಏನು ಮಾಡಿದ್ದಾರೆ. 2,800 ಓಟಲ್ಲಿ ಸೋತಿದ್ದಾರೆ ಶಾರದಾಪ್ಪಾಜಿಯವರು. ಇಲ್ಲಿಯವ್ರಿಗೆ ಹೊರಗಡೆ ಬರೋಲ್ಲ. ಅವ್ರ ಮಗನಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ನಾನು JDS BJP ಹಾಕ್ಕೊಂಡು ಎಲ್ಲ ಕಡೆ ರೌಂಡ್ ಹೊಡೆದು ಓಟ್ ಮಾಡ್ತಿದ್ದೆ. 2,800 ಸೋತರು. ಒಂದು 5 ಲಕ್ಷ ಕೊಟ್ಟು ಒಂದು ಕಾರ್ ಕೊಡಮ್ಮ, ಒಂದು ಮೊಬೈಲ್ ಕೊಡು, ಹೋಗೋ ಜಾಗಕ್ಕೆಲ್ಲ ಟೀ ಕಾಫಿ ಕೊಡಿಸಿ ಹಳ್ಳಿಗಳೇ ತಿರುಗಿ ಓಟ್ ಕೇಳ್ಕೊಂಬರ್ತೀನಿ, ಟೌನ್ ತಿರುಗ್ತೀನಿ, ದುಡ್ಡಿಂದ ಹೋಗೋಕ್ಕಾಗ ನಮ್ಮ ಹತ್ರ ಏನಿಲ್ಲ ತಮ್ಮ, ನೀನು ಭಾಳ ಆಯ್ತು ಅಂತ ಲಕ್ಷ ಕೊಟ್ಟು ನಡಿ ಹೊರಡೆ ಅಂದರು. ಆಯ್ತು ಅದು ಬಂದು ಆದರೂ ಮಾಡಿದೆ, ಬೇಜಾರಾಗಿಲ್ಲ. ಅಪ್ಪಾಜಿಗೋಸ್ಕರ ಮಾಡಿದೆ. ನಮ್ಮ ಗುರುಗಳು ಅಪ್ಪಾಜಿ ನಮ್ಮ ಜೊತೆಲಿ ಹಿಂದೆ ಕ್ಲಬ್ ಪಾರ್ಟ್ನರಾಗಿದ್ದು ವೇಸರಾಗಿದ್ದ. ಅವಾಗಿಂದ ಒಳ್ಳೆ ಸ್ನೇಹಿತರು. ಏನಂದರೆ ನಾನು ಅವ್ರ ಹತ್ರ ಏನು ಕಾಡಿಬೇಡಿಲ್ಲ. ಅಪ್ಪಾಜಿ ಅವರು ಬಡವ್ರ ಜನಕ್ಕೆ ದುಡ್ಡು ಬಾಚಿ ಕೊಡೋರು, ಅದು ಕಣ್ಣಿಂದ ನೋಡಿದ್ದೀನಿ. ಒಳ್ಳೆ ಮನುಷ್ಯ ಆತ. ಇಲ್ಲಿ ನೋಡಿದ್ದೀನಿ, ಇವಾಗ 1,000 ರೂಪಾಯಿ ಚಿಲ್ಲರೆ ತಗೊಂಬರು, 2,000 ಚಿಲ್ಲರೆ 10 ರೂಪಾಯಿ 20 ರೂಪಾಯಿ. ಸಂಗಮೇಶ್ ಮನೆಗೆ ಹೋದ್ರೆ 10-20 ಕೊಡೋದು, ಅರ್ಧ ಅವ್ನು ಒಳಗಾಕ ತಿಮ್ಮೇಗೌಡ, ಅವನು ಅರ್ಧ ಒಳಗಾಕ್ಕೊಡೋನು, 10-20 ಕೊಡೋರು. ಅಂಥ ಬುದ್ಧಿ ನಮಗಿಲ್ಲ, ಅಂತ ಕೆಲಸ ಮಾಡಲೇಬಾರ್ದು. ಅದೇ ಅಪ್ಪಾಜಿ ಹತ್ರ ಮನೆ ಹತ್ರ 5,000 ಬರ್ತಾರೆ, 10,000 ಬರ್ತಾರೆ. ಇವ್ರದ್ದು ಅಷ್ಟು ಕೇಳು, ನಿಮ್ಮ ಚಪ್ಪಲಿ ಸೌದ್ರ ದುಡ್ಡು ಕೊಡ್ತಾಯಿದ್ದಿಲ್ಲ. ಚಪ್ಪಲಿ ಸೌದಾದ ಮೇಲೆ ಕೊಡ್ತಾಯಿದ್ರು ಏನೋ ಗೊತ್ತಿಲ್ಲ. ಬದುಕಿದ್ದಾಗ ಕೊಡೋಲ್ಲ, ಸತ್ತ ಮೇಲೆ ಓಡೋಕೆ ಹಾರ ಹಾಕ್ಬಿಟ್ಟು ಕೊಡೋಕೆ ಹೋಗ್ತಾರೆ. ಏನು ಪ್ರಯೋಜನ? ಬದುಕಿದ್ದಾಗ ಕೊಟ್ಟು ಅವನನ್ನು ಕಾಪಾಡಬೇಕು. ಅವನು MLA, ನಿಜವಾದ MLA. ಸತ್ತ ಮೇಲೆ ಕೊಟ್ಟು ಈ ಥರ ಇರಲಿ, ಈ ಥರ ಎಲ್ಲ ಮಾಡ್ತಾರೆ. ಅದು ನಮ್ಗೆ ಇಡಿಸಿಲ್ಲ. ನಾವು MJR ನಮ್ಮ ತಲೆ ಕಾತು
தக்க சமயத்து உயிர் காக்கும் கூட இருந்து கூலி பறித்தாலும் கொடுத்தது ಕಾತಿ ನಿಕ್ಕುಂ. ಈ ಕರ್ನಾಟಕದಲ್ಲಿ ನಾನು ಇರೋದ್ರಿಂದ MJR ಭಾರತ ರತ್ನ ತಮಿಳುನಾಡು, ಅವರು ಕೇರಳದವರು. ತಮಿಳುನಾಡಿಗೆ ಬಂದು ತಮಿಳು ಹತ್ರ ಓಟ ಮಾಡಿದ್ದು. ನಾನು ಕೇರಳದವನೇ, ಒಬ್ಬ ಅನಾಥ. ನಮ್ಮ ತಂದೆ ಪೊಲೀಸು, ನಮ್ಮ ತಾಯಿ ಹುಚ್ಚೆ ಬಿಟ್ಟೋದ್ರು. ಇದ್ದೀನಿ ದೇವರು ಏನೋ ಒಳ್ಳೇದು ಮಾಡೋಕ್ಕೆ ಇವರು ಬಿಟ್ಟೋಗಿದ್ದಾನೆ. ನನ್ನ ಕೈಲಾಗೋದಕ್ಕೆ ಮಾಡ್ಬೇಕಂತ ನಿಮ್ಮನ್ನೆಲ್ಲ ಪುನಃ ಕೇಳ್ಕೊಳ್ತೇನೆ, ವಿನಂತಿಸಿಕೊಳ್ಳುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲೇ ನಮ್ಮನ್ನು ಗೆಲ್ಲಿಸಿ. ಮುಂದಿನ ಚುನಾವಣೆ ಬರೋದ್ರಿಂದ 2.5 ವರ್ಷ ಇದೆ. ಈಗಲೇ ಕೇಳ್ತಾ ಇದ್ದೀನಿ, ಆಟ ಮೇಲೆ ಬ್ಯಾನರ್ಲ್ಲ ಹಾಕಿರ್ತೀನಿ. ಈಗಿಂದಲೇ ಮುಂದಿನ ಆಕಾಂಕ್ಷಿ MLA BR ರಮೇಶ್ ಅಂತ ನೋಡಿ ಆಟೋದಲ್ಲಿ ಹೋಗ್ತಾ ಇರುತ್ತೆ, ನೋಡಿ ಯೋಚನೆ ಮಾಡಿ. ನಾನು ಇಂಡಿಪೆಂಡೆಂಟ್ ನಿಲ್ಲೋದು, ಯಾವ ಪಕ್ಷದಲ್ಲಿ ನಿಲ್ಲಲ್ಲ, ಇಂಡಿಪೆಂಡೆಂಟ್ ನಿಲ್ತೀನಿ. ನಿಮ್ಮ ಸಹಕಾರ ಒಂದು ಗುರುತಿನ ಗೊತ್ತಿ, ಹಣಕಾಸು ಕೊಡೋದು ಬರೋದು, ಓಟ ಮಾತ್ರ ನನಗೆ ಹಾಕಿ. ಮುಂದೆ ನಾನು ಗೆದ್ದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಇದೆಲ್ಲ ನೋಡಿ ನೀವೇ ಮನೆ ಬಿಚ್ಚಿ ನಾನು ಮಾತಾಡ್ತಾ ಇದ್ದೀನಿ. ನೀವು ನನ್ನ ನಂಬರ್ ಇದೆ 7349049539 ಅಂತ ನನ್ನ ಫೋನ್ ನಂಬರು. ಇದಕ್ಕೆ ಮಾಡಿ ಎಲ್ಲೇ ಏನೇ ಕಷ್ಟ ಅರ್ಧ ರಾತ್ರಿ ನಾನು ಬರ್ತೀನಿ ಫೋನ್ ಮಾಡಿದ್ರೆ ಕೆಲಸ ಮಾಡ್ತೀನಿ. ಹಂಗಂತೇಳಿ ಯಾರಾದರೂ ಈಗ 2 MLA ಚುನಾವಣೆ ಮುಂದುವರಿದಿರ್ತೀವಿ, ಯಾರಿಗ ಬಿಟ್ಟು ಫೋನ್ ಮಾಡಿದ್ರೆ ಭಾಳ ಎಚ್ಚರಿಕೆ ಇರಬೇಕು. ಅಲ್ಲೇ ಮಾಡೋದ್ರೆ ಕಷ್ಟ, ಅದೂ ನನ್ನ ಕೈನಲ್ಲಿದೆ. ಹಂಗಾದರೆ ನನ್ನ ಮಗ ಅವ್ನಿಗೆ ಹೇಳಿರ್ತೀನಿ, ನನಗೆ ಯಾವ್ದಾರು ಮಾಡಿ ಹೊರಸಾಯಿಸ್ಬಿಟ್ರೆ ನೀನಿಲ್ಲ, ನನಗೆ ವಯಸ್ಸಾಗಿದೆ, ನಾನು ಸತ್ರ ಪರವಾಗಿಲ್ಲ, ನಿನಗೆಲ್ಲ ಅವ್ನಿಗೆ ಒಳ್ಳೆ ಇಂಗ್ಲೀಷ್ ಓದಿಸಿ ಎಜುಕೇಟೆಡ್ ಮಾಡಿಕೊಟ್ಟಿದ್ದೀನಿ. ಅವ್ನು ಹೆಂಡ್ತಿನ ಲಾಯರ್, ಅವ್ನು ನಿಲ್ತಾರೆ. ನನಗೇನಾದ್ರು ಹೊಡೆದು ಹಾಕ್ಬಿಟ್ರೆ ಇವರು ನನ್ನ ಮಗ ಸ್ಟಡಿ ನೋಡಿದ ಅವಸ್ಥೆ ಸೋತಿದ್ದಾನೆ. ಅವನು ಹೆಂಗೆ ಸೋತಂದರೆ ಯಾವ ರೀತಿ 35 ಲಕ್ಷ ಕರ್ಕೊಂಡು ಗೆದ್ದಿದ್ದಾನೆ. ನನ್ನ ಮಗ 8 ಲಕ್ಷ ಸೋತ. ಹಂಗಾಗಿರುತ್ತೆ. ಅಕಸ್ಮಾತ್ ಈ ಥರ ಫೋನ್ ಗಿನ್ ಮಾಡಿ ನನ್ನ ಪಣ ತಟ್ಟು ಹೋಗ್ಬಿಟ್ಟು ಪಿಕ್ಚರ್ಲಾಗ್ಬಿಡೋದು ಕೊಡ್ತಾ ಇದ್ಬಿಡ್ತಾರೆ. ಹಂಗೆ ಆಗ್ಬಿಟ್ರೆ ನಮ್ಮ ಮಗನಿಗೆ ದಯವಿಟ್ಟು ನಾನು ಸತ್ತರೆ ಬೈ ಮಿಸ್ಟೇಕಾಗಿ ನನ್ನ ಮಗನಿಗೆ ಮಾಡಿ ಇಷ್ಟೇ ಹೇಳ್ಕೊಂಡು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಭದ್ರಾವತಿ ಅಣ್ಣ ತಮ್ಮಂದಿರು, ನಾಗರಿಕರು, ತಂದೆ ತಾಯಿಗಳು, ಅಜ್ಜಿ ಅಜ್ಜಿಯರು, ಮುತ್ತಜ್ಜಿರು ಎಲ್ಲರಿಗೂ ನಂದು ಹೃತ್ಪೂರ್ವಕ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಇವತ್ತು ತಾರೀಕು ಕ್ಷಣ 29 ಇವತ್ತು 29 ಒಂದು ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವ ಮುಗಿಯುತ್ತೆ. ಕನ್ನಡದ ಪರವಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಹೇಳಿ ನನ್ನ 4 ಮಾತು ಮುಗಿಸಿ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ, ನನಗಿಲ್ಲ ಯೋಚನೆ ಮಾಡಿ ಮಾತಾಡ್ಬಿಡಿ.